ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಮುಸ್ಲಿಂ ಸಮಾಜದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ರಿಲಯನ್ಸ್ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಶ್ರೀ ಖಾಸಿಗೇತೇಶ್ವರ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಇಸ್ಲಾಂ ಗುರು ಸೈಯದ್ ಶಕೀಲ್ ಅಹಮದ್ ಖಾಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ಎಎಸ್ ಸಮಾಜಕಟ್ಟಿ ಅಧ್ಯಕ್ಷತೆ ವಹಿಸಿದರು. ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಉದ್ಘಾಟಿಸಿದರು. ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಳಿ ಮಾತನಾಡಿ, ಶಿಕ್ಷಣ ಮನುಷ್ಯನ ಬದುಕಿಗೆ ಘನತೆ ತಂದುಕೊಡುತ್ತದೆ. ಶಿಕ್ಷಣದಿಂದಲೇ ಮನುಷ್ಯ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಟ್ಟರೆ ಸಾಲದು, ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡುವ ಅಗತ್ಯವಿದೆ. ಕಳೆದ 4 ದಶಕಗಳಿಂದ ಈ ಸಂಸ್ಥೆಯನ್ನು ಕಟ್ಟಿ ನಡೆಸುತ್ತಿರುವ ನಮಾಜ ಕಟ್ಟಿಯವರ ಸಾಮಾಜಿಕ ಕಳಕಳಿ ಮೆಚ್ಚುವಂತಾಗಿದೆ. ಅವರಿಗೆ ಎಲ್ಲರ ಸಹಕಾರದ ಅಗತ್ಯವಿದೆ ಎಂದರು. ಸುರೇಶ್ ನಾಡಗೌಡ ಬಿಂಜಲಬಾವಿ, ಇಸಿಒ ಆರ್ಬಿ ದೊಮ್ಮೂರು ಮಠ, ಗುರುಗಳಾದ ಗುಲಾಂ ಡೋಣಿ ಕಾರ್ಯಕ್ರಮ ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಆದರ್ಶ ಶಿಕ್ಷಕ ಜಿಲಾನಿ ವಿಜಯಪುರ ಇವರನ್ನು ಸನ್ಮಾನಿಸಲಾಯಿತು. ಅಂಜುಮನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ರಜಾಕ್ ಮನ್ಗುಳಿ, ಹಿರಿಯ ವಕೀಲ್ ಐಎ ಜಮಾದಾರ್, ನಿವೃತ್ತ ರಿಜಿಸ್ಟ್ರಾರ್ ಐಎ ಬಕ್ಷಿ ವಿಜಯಪುರ, ಬಾಲು ತಳವಾರ್, ಬಂದಗಿಸಾ ಬಠಾರ್, ಮುನ್ನಾ ಅತ್ತಾರ್, ಡಾಕ್ಟರ್ ಶಿವರಾಜ್ ಬಳಿಗಾರ್, ವೀರೇಶ್ ಮೆಟ್ಟಿ, ಶಫೀಕ್ ಇನಾಮದಾರ್, ಸಿಎ ಖಾಜಂದೆ, ಅಬುಕಲ್ ಲಾಹೋರಿ, ರಾಜು ವಿಜಯಪುರ, ಜಾವೇದ್ ಎಕೀನ್, ಇಬ್ರಾಹಿಂ ಆಲ್ಮೇಲ್ ಹಾಗೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಸೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 34 years as जिस तरह ये पौधा हरा भरा है, उसी तरह इस दुनिया में अमन शांति कायम रहे। साथ ही साथ जो है ये इदारा भी दिन दुगनी रात दोगुनी ಯಾವ ಮನುಷ್ಯ ವಿದ್ಯಾವಂತನಾಗಿರ್ತಾನೋ ಆತನಿಗೆ ಸಮಾಜದಲ್ಲಿ ಗೌರವ ಇರ್ತದೆ. ಯಾವ ಮನುಷ್ಯ ಶಿಕ್ಷಣವಂತನಾಗಿರ್ತಾನೋ ಆತನಿಗೆ ಸಮಾಜದಲ್ಲಿ ಗೌರವ ಇರ್ತದೆ. ಯಾವ ಮನುಷ್ಯ ಸುಶಿಕ್ಷಿತನಾಗಿರ್ತಾನೋ ಆತನಿಗೆ ಬಂಧು ಬಳಗಗಳು ಸಹ ಪ್ರೀತಿಯನ್ನು ಕಾಣ್ತಾರೆ. ಆತನ ಹೆಸರು ದೇಶ ಮತ್ತು ವಿದೇಶಗಳಲ್ಲೂ ಸಹ ಹೆಸರಿಸ್ತದೆ. ಆದರೆ ಯಾವ ಮನುಷ್ಯ ಅನಕ್ಷರಸ್ಥನಾಗಿರ್ತಾನೋ ಆತನನ್ನು ಸಮಾಜ ಪಶುವಿನ ಥರ ಕಾಣ್ತಾರೆ ಅನ್ನೋದೇ ಈ ಮಾತನಾಡ್ತಾರೆ. ಸುಮಾರು 4 ದಶಕಗಳಿಂದ ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬೇರೆ ಬೇರೆ ಶಿಕ್ಷಣವನ್ನು ಈ ಭಾಗದ ಜನರಿಗೆ ನೀಡ್ತಾ ಸುಮಾರು ಸಹಸ್ರಾರು ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ಒಂದು ಕೀರ್ತಿಯಾಗಿ ಸಂಸ್ಥದಂತಂದ್ರೆ ಅದು ರಿಲಯನ್ಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಎಸ್ ನಮಾಜ್ ಕಟ್ಟಿಯವರಿಗೆ ಸ್ವಲ್ಪ ತಪ್ಪಾಗಿದೆ. हर से डरकर नौका पाने होती कोशिश करने वालों की कभी हार नहीं होती. नन्ही चींटी जब दाना लेकर चढ़ती है, चढ़ती दीवार पर 100 बार फिसलती है. चढ़कर गिरना, गिरकर चढ़ना ना करता है उसका मेहनत हर बार बेकार नहीं होती. कोशिश करने वालों की कभी हार नहीं होती. ನಮಾಜ್ ಕಟ್ಟಿಯವರು ನನಗೆ ಸಾಕಷ್ಟು ಸಮಸ್ಯೆಗಳದಾವ ಅಂತ ಹೇಳಿ ಸಾಕರೆ ಒಂದು ಪ್ರೈಮರಿ ಎಜುಕೇಶನ್ ಶುರು ಮಾಡಿ ಕೈ ತೊಗೊಂಡ್ಬಿಟ್ಟಿದ್ರು.
ಶಿಕ್ಷಣ ಸಂಸ್ಥೆಯನ್ನು ಇವತ್ತು ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ತಾಳಿಕೋಟೆಯ ಭಾಗದ ಎಲ್ಲ ಸಮಾಜದ ವಿದ್ಯಾರ್ಥಿನಿಯರಿಗೆ ಒಂದು ಶಿಕ್ಷಣವನ್ನು ನೀಡಿ ನ ಚೌರಹಾರಂ ನ ಚ ರಾಜ್ಯಹಾರಂ ನ ಮಾತೃಭಾಜ್ಯಂ ನ ಚ ಭಾರಕಾರಿ ವೈಯಕ್ತಿಕ ವರ್ಧಿತಂ ಏವಂ ನಿತ್ಯಂ ವಿದ್ಯಾಧನಂ ಸರ್ವಧನಂ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಜೀವನದಲ್ಲಿ ನಾವು ಗಳಿಸುವಂಥ ಎಲ್ಲ ಸಂಪತ್ತುಗಳು ಕಳೆದು ಹೋಗ್ತವೆ. ಮಾಡಿದಂಥ ಬಂಗಾರ ಯಾರಾದರೂ ದುಡ್ಡು ಮಾಡಿ ಹೋಗ್ತಾರೆ. ಗಳಿಸಿದಂಥ ಹಣವನ್ನು ನಾವು ಖರ್ಚು ಮಾಡಿ ಹಾಳು ಮಾಡ್ತೀವಿ. ಮಾಡಿದಂಥ ಹೊಲ ಆಸ್ತಿಯೆಲ್ಲ ಅಣ್ಣ ತಮ್ಮಂದಿರು ಪಾಲ ಮಾಡ್ಕೊಂಡು ನಮ್ಮಿಂದ ದೂರ ಮಾಡ್ತಾರೆ. ಆದರೆ ಕಲಿತಂಥ ವಿದ್ಯೆಯನ್ನು ಯಾರೂ ನಮ್ಮಿಂದ ಕಿಸುವುದಕ್ಕೆ ಸಾಧ್ಯ ಇಲ್ಲ. ಅಣ್ಣ ತಮ್ಮಂದಿರು ಪಾಲ ಕೇಳೋಂಗಿಲ್ಲ. ಯಾರಾದರೂ ಬಂದು ದರೋಡೆ ಮಾಡಿ ಅದನ್ನು ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಮಹಾರಾಜರು ಯುದ್ಧ ಮಾಡಿ ಅದನ್ನು ನಮ್ಮಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಖರ್ಚು ಮಾಡಿದರೂ ಒಂದು ಸಂಪತ್ತು ಯಾವುದೊಂದು ವೃದ್ಧಿ ಆಗ್ತದೆ ಅಂತಂದ್ರೆ ನಮಗೆ ವಿದ್ಯಾಸಂಪತ್ತು. ಅಂತಹ ಪವಿತ್ರವಾದ ಕೆಲಸವನ್ನು ಇವತ್ತು ನಮಾಜ್ ಕಟ್ಟಿಯವರು ಮಾಡ್ತಾ ಇದ್ದಾರೆ. ಮನಸ್ಸು ಮಾಡಿದರೆ ಯಾವುದೋ ಒಂದು ಮಾವು ಕಟ್ಟಿ ಅಥವಾ ಒಂದು ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆ ಕೊಟ್ಟು ಬಾಡಿಗೆ ತಗೊಂಡು ಮನೆಗೆ ಕೊಡಬಹುದು. ಆದರೆ ಸಮಾಜದಲ್ಲಿ ಶಿಕ್ಷಣವಂತರನ್ನು ನಾವು ನಿರ್ಮಾಣ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಇಷ್ಟೊಂದು ಶಿಕ್ಷಣವಂತರನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಿಲಯನ್ಸ್ ಇನ್ಸ್ಟಿಟ್ಯೂಷನ್ ತಾಳಿಕೋಟೆಯ ಮೆಜೆಸ್ಟಿಕ್ ವಿಷನ್ 2K26 ಎನ್ನುವ ಅಂಕಿತ ನಾಮಾವಳಿಯಲ್ಲಿ ಇದೊಂದು ಶಾಲಾ ಮಕ್ಕಳ ಸುಂದರ ಸಮಾರಂಭ. ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಹಾಜಿ ಅಣ್ಣನವರನ್ನು ಮೊದಲು ಮಾಡಿಕೊಂಡು ಪ್ರಭುಗೌಡರವರಲ್ಲಿ, ನಮಾಜ್ ಕಟ್ಟೆ ಅಣ್ಣನವರಲ್ಲಿ, ವೇದಿಕೆಯ ಮೇಲಿರುವ ಶಿಕ್ಷಕ ಹಾಗೂ ವೈದ್ಯಕೀಯ ನನ್ನ ಆತ್ಮೀಯ ಬೃಂದದಲ್ಲಿ, ಎಲ್ಲ ಅತಿಥಿಗಳು ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನೀವೆಲ್ಲರೂ ನನ್ನ ಬಂಧುಗಳೆಂದು ತಿಳಿದುಕೊಂಡು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. आपको कन्नड़ थोड़ा समझ में आता है, मुझे हिंदी थोड़ा समझ में आता है. मुझे पता है आप क्या बोल रहे हैं. जब खत्म करते रहेगा ये लोग, अभी हम खत्म नहीं खत्म करते, मुझे पता है वो भी. I will not take much time. I want to thank you, Namaz Patti sir, for addressing all the children here. He has managed great function and great dignitaries on the dais. I wish all the people who should live in love, harmony and dignity. Not only just running behind religion, we should run behind human being. We should value humanity. So, तुलसीदास वो ना कहता, ना हिंदू बुरा है ना मुस्लिम बुरा है. बुरा है तो वो इंसान का मन ही बुरा, हिंदू बुरा है ना मुस्लिम बुरा है तो ना कहता है. Not at all bad. Hindu is not at all bad. The thing which is bad is human heart. It should get pure through humanity, and it should get pure through thoughts, values and dignity. I wish same way we will go further, 100, 200 we expect. I wish all Talikoti will live together with love and harmony. Askatajja Allah ಎಲ್ಲರಿಗೂ ಆಶೀರ್ವಾದ ಕರುಣಿಸಲಿ ಅಂತ ಕೇಳಿ, मुझे भी जाना है. आज का फंक्शन है, मुझे 7 बजे वहाँ प्रवचन चालू होता है, इसलिए मुझे वहाँ जाना है. सबको माफी मांग कर आप बोल रहे हैं अभी जाओ, आप भैया अभी जाओ ना, क्योंकि बैठे मुझे पता है ನಿಮ್ಮ ಹುಡುಗರು ಡ್ಯಾನ್ಸ್ ಅದ ಪಾಪ ಚಂದ ರೆಡಿ ಮಾಡಿದ್ರೆ ಅವು ಆಟ ಆಡ್ಸ್ಬೇಕು ನೀವು ಕುಂತೀರಿ. ಇಲ್ಲಿ ನಾವು ಜಾಸ್ತಿ ಮಾತಾಡಕತ್ತೀವಿ, ನಮ್ಮ ಹುಡುಗರು ಡ್ಯಾನ್ಸ್ ಬಿಟ್ಟು ಇವ್ರದ್ದು ಡ್ಯಾನ್ಸ್ ನೋಡೋದಾಗೆ ज़्यादा नहीं बात करता. ಎಲ್ರಿಗೂ ಕ್ಷಮೆ ಕೇಳಿ ನಾನು ಮುಂದೆ ಓಡೋದದು ಬರೀ ನಮ್ಮ ಸ್ವಾಮಿ ಜೀವನ ಓಡೋದಾಗೆ ನಾನು ಬರೀ ಭಾಗನ ಸ್ವಾಮಿ का जीवन जो भागना ही है. ಅದಕ್ಕೆ ನಾವೆಲ್ಲ ಹೋಗೋದೈತಿ. ನಮಾಜ್ ಕಟ್ಟೆ ಅಣ್ಣರಿಗೆ ಸದಾ ಅಜ್ಜನ ಕೃಪೆ ಇರುತ್ತೆ, ಎಲ್ಲ ಕೃಪೆ ಇಟ್ಟು ಮುಂದುವರಿಲಿ. ದೊಡ್ಡ ಪ್ರಮಾಣದಲ್ಲಿ ನಾನು ಕೇಳ್ಕೊಂಡು ಬಂದೆ ಒಂದಾಗಿ ಬರ್ಕೊಂಡು ಚಂದ ಇರೋಣ ಅಂತೇಳಿ ನನ್ನ ಮಾತಿಗೆ ಅನ್ನಿಸ್ತೀನಿ. ಎಲ್ರಿಗೂ ನಮಸ್ಕಾರ. ತಾಳಿಕೋಟೆ ಪಟ್ಟಣದ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಆ್ಯನ್ಯುವಲ್ ಡೇ ಹಾಗೂ
ಮೆಜೆಸ್ಟಿಕ್ ವಿಷನ್ 2026 ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಮತ್ತು ಅರ್ಥಗರ್ಭಿತವಾಗಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯ ಸನ್ನಿಧಿಯನ್ನು ವಹಿಸಿರ್ತಕ್ಕಂಥ ಸಿದ್ಧಲಿಂಗ ಶ್ರೀಗಳು ಕಾಸ್ಪತೇಶ್ವರ ಮಠ ತಾಳಿಕೋಟೆರವರ ಪಾದಗಳಲ್ಲಿ ಮತ್ತು ಇನ್ನೋರ್ವ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಅಜಿ ಅವರನ್ನು ಸಹಿತ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಉದ್ಯಮ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಪಾಟೀಲ್ ಅಪ್ಪಾಜಿ ನಾಡಗೌಡ ಸಾಹೇಬರು ಶಾಸಕರು ಅಧ್ಯಕ್ಷರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ಬೆಂಗಳೂರು ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆಲೆಸಿಕೊಳ್ತಾ ಶ್ರೀಯುತ ಸುರೇಶ್ ನಾಡಗೌಡ ಬಿಂಜಲಬಾವಿ ಕಾಂಗ್ರೆಸ್ ಮುಖಂಡರು ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಜೊತೆಗೆ ಜಮಾದಾರ ವಕೀಲರಿದ್ದಾರೆ. ನಮ್ಮ BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದಮ್ಮೂರು ರಾಜು ತಾಳಿಕೋಟೆ, ಕೆಂಬಾವಿ, ಆಲ್ಮೇಲ್, ಯಾಕೀನ್, ರಾಜು ಎಲ್ಲ ಇದ್ದಾರೆ. ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ತಹಶೀಲ್ದಾರ್ ಇಲಾಖೆ ಅಪ್ಪಾರ್ ಅವರೇ, ಎಲ್ಲ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥವ್ರು ವೇಳೆ ಅಭಾವಿದೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಸ್ವಲ್ಪ ಸಾಯಂಕಾಲದ ನಮಸ್ಕಾರ ತಿಳಿಸ್ತಾ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಶಿಕ್ಷಣದ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಂತೇಳಿ ಎರಡು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಮಕ್ಕಳ ಕಾರ್ಯಕ್ರಮ ನೋಡ್ತಾ ಇದ್ರೆ ನಾವು ಬೇಗ ಮುಗಿಸಿ ಬೇರೆ ಯಾವ ಕಾರ್ಯಕ್ರಮ ಹೋಗ್ಬೇಕಂದ್ರೆ ನಮಗೆ ನಮಾಜ್ ಕಟ್ಟಿಯವ್ರು ಬಿಡ್ತಾ ಇಲ್ಲ. ಅವ್ರು ಒಟ್ಟು ನೀವು ಬರಬೇಕು ಸರ, ಬಂದು ಇನಾಗ್ರೇಷನ್ ಮಾಡಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಭಾಳ ಒತ್ತಾಯ ಮಾಡಿದ್ರಿಂದ ನಾವು ಬಂದೀವಿ. ಅವರಿಗೆ ನಾವು ಚಿರುನಾಗಿರ್ತೀವಿ, ಅವ್ರ ಸಂಸ್ಥೆ ಇದೇ ರೀತಿ ಬೆಳೀಲಿ. ಜೊತೆಗೆ ಈ ಶಾಲೆ ಬಗ್ಗೆ ಶಿಕ್ಷಣ ಬಗ್ಗೆ ಹೇಳ್ಬೇಕಾದ್ರೆ ಮಗು ಅಂತಕ್ಕಂಥದ್ದು ಹುಟ್ಟಿದಾಗ ಅದು ವಿಶ್ವ ಮಾನವನಾಗಿ ಹುಟ್ಟಿರ್ತದೆ. ಯಾಕಂದ್ರೆ ಹುಟ್ಟಿರ್ತಕ್ಕಂಥ ಮಗುವಿಗೆ ಅನುವಂಶ ಮತ್ತು ಪರಿಸರದಿಂದ ಅಮೇರಿಕಾದಾಗ ಹುಟ್ಟರೆ ಇಂಗ್ಲಿಷ್ ಕಲ್ಚರ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲಿಸ್ಬೋದು. ಭಾರತದಲ್ಲಿ ಹುಟ್ಟರೆ ಕರ್ನಾಟಕದಲ್ಲಿ ಕನ್ನಡ ಕಲಿಸ್ಬೋದು. ತೆಲುಗು ಮಲಯಾಳಂ ಹುಟ್ಟರೆ ಮಲಯಾಳಂ ಕಲಿಸ್ಬೋದು. ಅಂದರೆ ಅನುವಂಶ ಮತ್ತು ಪರಿಸರದಿಂದ ಹುಟ್ಟಿರ್ತಕ್ಕಂಥ ಮಗು ವಿಶ್ವ ಮಾನವನನ್ನಾಗಿ ರೂಪಿಸಬೇಕಾಗ್ತದೆ. ಅದಕ್ಕಾಗಿ ಕುವೆಂಪು ಹಾಗೆ ಎಲ್ಲ ಮಕ್ಕಳು ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ವಿಶ್ವ ಮಾನವರನ್ನಾಗಿ ಮತ್ತೆ ಮಾಡುವುದೇ ವಿಶ್ವವೇ ಒಂದು ಕುಟುಂಬ ಅಂತಕ್ಕಂಥವಾಗಿ ಹೇಳ್ತಕ್ಕಂಥ ಶಿಕ್ಷಣ ಆಗಿರ್ತದೆ. ಜೊತೆಗೆ ಶಿಕ್ಷಣದಲ್ಲಿ ಎರಡು ಪ್ರಕಾರ ಇದ್ದಾವೆ, ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತೇಳಿ. ಅನೌಪಚಾರಿಕ ಶಿಕ್ಷಣ ಅಂತಂದ್ರೆ ಸಮಾಜ ಕೊಡ್ತಕ್ಕಂಥದ್ದು, ಪತ್ರಿಕೆ, ಮಾಧ್ಯಮ, ಸ್ನೇಹಿತರು, ತಂದೆ ತಾಯಿಗಳಿಂದ ಸಿಗ್ತಕ್ಕಂಥದ್ದು ಅನೌಪಚಾರಿಕ ಶಿಕ್ಷಣವಾದರೆ, ಔಪಚಾರಿಕ ಶಿಕ್ಷಣ ಅಂತಕ್ಕಂಥದ್ದು ಶಾಲೆಯಲ್ಲೇ ಸಿಗ್ತಕ್ಕಂಥದ್ದು ಔಪಚಾರಿಕ ಶಿಕ್ಷಣ. ಆ ಔಪಚಾರಿಕ ಶಿಕ್ಷಣವನ್ನ ವ್ಯವಸ್ಥಿತವಾಗಿ ನಮ್ಮ ಶಿಕ್ಷಣ ಇಲಾಖೆ ಕೊಡ್ತಾ ಇದೆ. ಆ ಈ ಶಿಕ್ಷಣದಿಂದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಶಾಲೆಗೆ ಬಂದು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು, ಗ್ರಂಥಾಲಯವನ್ನು ಬಳಸಿ ಮಕ್ಕಳ ಶಿಕ್ಷಣ ಪಡ್ಕೋಬೇಕಾಗ್ತದೆ. ತಾಳಿಕೋಟೆ ಪಟ್ಟಣದ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಆನ್ಯುವಲ್ ಡೇ ಹಾಗೂ ಮೆಜೆಸ್ಟಿಕ್ ವಿಷನ್ 2026 ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಮತ್ತು ಅರ್ಥಗರ್ಭಿತವಾಗಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯ ಸನ್ನಿಧಿಯನ್ನು ವಹಿಸಿರ್ತಕ್ಕಂಥ ಸಿದ್ಧಲಿಂಗ ಶ್ರೀಗಳು ಕಾಸ್ಪತೇಶ್ವರ ಮಠ ತಾಳಿಕೋಟೆರವರ ಪಾದಗಳಲ್ಲಿ ಮತ್ತು ಇನ್ನೋರ್ವ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಅಜಿ ಅವರನ್ನು ಸಹಿತ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಉದ್ಯಮ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಪಾಟೀಲ್ ಅಪ್ಪಾಜಿ ನಾಡಗೌಡ ಸಾಹೇಬರು ಶಾಸಕರು ಅಧ್ಯಕ್ಷರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ಬೆಂಗಳೂರು ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆಲೆಸಿಕೊಳ್ತಾ ಶ್ರೀಯುತ ಸುರೇಶ್ ನಾಡಗೌಡ ಬಿಂಜಲಬಾವಿ ಕಾಂಗ್ರೆಸ್ ಮುಖಂಡರು ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಜೊತೆಗೆ ಜಮಾದಾರ ವಕೀಲರಿದ್ದಾರೆ. ನಮ್ಮ BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದಮ್ಮೂರು ರಾಜು ತಾಳಿಕೋಟೆ, ಕೆಂಬಾವಿ, ಆಲ್ಮೇಲ್, ಯಾಕೀನ್, ರಾಜು ಎಲ್ಲ ಇದ್ದಾರೆ. ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ತಹಶೀಲ್ದಾರ್ ಇಲಾಖೆ ಅಪ್ಪಾರ್ ಅವರೇ, ಎಲ್ಲ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥವ್ರು ವೇಳೆ ಅಭಾವಿದೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಸ್ವಲ್ಪ ಸಾಯಂಕಾಲದ ನಮಸ್ಕಾರ ತಿಳಿಸ್ತಾ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಶಿಕ್ಷಣದ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಂತೇಳಿ ಎರಡು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಮಕ್ಕಳ ಕಾರ್ಯಕ್ರಮ ನೋಡ್ತಾ ಇದ್ರೆ ನಾವು ಬೇಗ ಮುಗಿಸಿ ಬೇರೆ ಯಾವ ಕಾರ್ಯಕ್ರಮ ಹೋಗ್ಬೇಕಂದ್ರೆ ನಮಗೆ ನಮಾಜ್ ಕಟ್ಟಿಯವ್ರು ಬಿಡ್ತಾ ಇಲ್ಲ.
ಅವ್ರು ಒಟ್ಟಲ್ಲಿ ಬರಬೇಕೆ ಸರ ಬಂದು ಇನಾಗ್ರೇಷನ್ ಮಾಡಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಳ ಒತ್ತಾಯ ಮಾಡೋದ್ರಿಂದ ನಾವು ಬಂದೀವಿ. ಅವರಿಗೆ ನಾವು ಚಿರುನಾಗಿರ್ತೀವಿ, ಅವ್ರ ಸಂಸ್ಥೆ ಇದೇ ರೀತಿ ಬೆಳೀಲಿ. ಜೊತೆಗೆ ಈ ಶಾಲೆ ಬಗ್ಗೆ ಶಿಕ್ಷಣ ಬಗ್ಗೆ ಹೇಳ್ಬೇಕಾದ್ರೆ ಮಗು ಅಂತಕ್ಕಂಥದ್ದು ಹುಟ್ಟಿದಾಗ ಅದು ವಿಶ್ವ ಮಾನವನಾಗಿ ಹುಟ್ಟಿರ್ತದೆ. ಯಾಕಂದ್ರೆ ಹುಟ್ಟಿರ್ತಕ್ಕಂಥ ಮಗುವಿಗೆ ಅನುವಂಶ ಮತ್ತು ಪರಿಸರದಿಂದ ಅಮೇರಿಕಾದಾಗ ಹುಟ್ಟರೆ ಇಂಗ್ಲಿಷ್ ಕಲ್ಚರ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲಿಸ್ಬೋದು. ಭಾರತದಲ್ಲಿ ಹುಟ್ಟರೆ ಕರ್ನಾಟಕದಲ್ಲಿ ಕನ್ನಡ ಕಲಿಸ್ಬೋದು, ತೆಲುಗು ಮಲಯಾಳಂ ಹುಟ್ಟರೆ ಮಲಯಾಳಂ ಕಲಿಸ್ಬೋದು. ಅಂದರೆ ಅನುವಂಶ ಮತ್ತು ಪರಿಸರದಿಂದ ಹುಟ್ಟಿರ್ತಕ್ಕಂಥ ಮಗು ವಿಶ್ವ ಮಾನವನನ್ನಾಗಿ ರೂಪಿಸಬೇಕಾಗ್ತದೆ. ಅದಕ್ಕಾಗಿ ಕುವೆಂಪು ಹಾಗೆ ಎಲ್ಲ ಮಕ್ಕಳು ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ವಿಶ್ವ ಮಾನವರನ್ನಾಗಿ ಮತ್ತೆ ಮಾಡುವುದೇ ವಿಶ್ವವೇ ಒಂದು ಕುಟುಂಬ ಅಂತಕ್ಕಂಥವಾಗಿ ಹೇಳ್ತಕ್ಕಂಥ ಶಿಕ್ಷಣ ಆಗಿರ್ತದೆ. ಜೊತೆಗೆ ಶಿಕ್ಷಣದಲ್ಲಿ ಎರಡು ಪ್ರಕಾರ ಇರ್ತವೆ, ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತೇಳಿ. ಅನೌಪಚಾರಿಕ ಶಿಕ್ಷಣ ಅಂತಂದ್ರೆ ಸಮಾಜ ಕೊಡ್ತಕ್ಕಂಥದ್ದು, ಪತ್ರಿಕೆ, ಮಾಧ್ಯಮ, ಸ್ನೇಹಿತರು, ತಂದೆ ತಾಯಿಗಳಿಂದ ಸಿಗ್ತಕ್ಕಂಥದ್ದು ಅನೌಪಚಾರಿಕ ಶಿಕ್ಷಣವಾದರೆ, ಔಪಚಾರಿಕ ಶಿಕ್ಷಣ ಅಂತಕ್ಕಂಥದ್ದು ಶಾಲೆಯಲ್ಲೇ ಸಿಗ್ತಕ್ಕಂಥದ್ದು ಔಪಚಾರಿಕ ಶಿಕ್ಷಣ. ಆ ಔಪಚಾರಿಕ ಶಿಕ್ಷಣವನ್ನ ವ್ಯವಸ್ಥಿತವಾಗಿ ನಮ್ಮ ಶಿಕ್ಷಣ ಇಲಾಖೆ ಕೊಡ್ತಾ ಇದೆ. ಈ ಶಿಕ್ಷಣದಿಂದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಶಾಲೆಗೆ ಬಂದು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು, ಗ್ರಂಥಾಲಯವನ್ನು ಬಳಸಿ ಮಕ್ಕಳ ಶಿಕ್ಷಣ ಪಡ್ಕೋಬೇಕಾಗ್ತದೆ. ಅಹಮದ್ ಅಜೀಜ್ ಸಾಹೇಬರಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಂಥ ಆತ್ಮೀಯರು, ರಿಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಎಸ್ ನಮಾಜ್ ಕಟ್ಟಿ ಅವರೇ, ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಬಿ ಒ ಸಾಹೇಬರಂಥ ಬಿ ಎಸ್ ಸಾವಳಿಗೆ ಅವರೇ, ತಮ್ಮೂರ್ಮಠ ಅವರೇ, ಔಟಿ ಅವರೇ, ಮುನ್ನಾ ಅತ್ತಾರ್ ಅವರೇ, ಬದ್ಲೀಲ್ ಸಾಹೇಬ್ ಕೊಟಾರ್ ಅವರೇ, ಈಗ ತಾನೇ ಸುಂದರವಾಗಿ ಮಾತನಾಡಿ ಗೌರವಿಸಿದಂಥ ಡಾಕ್ಟರ್ ಪ್ರಭುಡ ಪಾಟೀಲ್ರೇ, ದಯವಿಟ್ಟು ಸಮಯ ಇರೋದ್ರಿಂದ ವೇದಿಕೆ ಮೇಲೆ ಕುಂತ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದಂಥ ಎಲ್ಲ ಪಾಲಕರೇ, ಮುದ್ದು ಮಕ್ಕಳೇ ಹಾಗೂ ಮಾಧ್ಯಮ ವರ್ಗದವರೇ ಹಾಗೂ ಎಲ್ಲ ತಾಯಂದಿರು, ಬಂದ ತಕ್ಷಣ ನಮಾಜ್ ಕಟ್ಟಿ ಸಾಹೇಬರು ಅವ್ರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ರು. ಈಗ ನಮ್ಮ ಕಾಶಿದೇವ್ ಶ್ರೀಗಳು ಮಾತಾಡಿದರು, ಪ್ರಭುಗೌಡರು ಮಾತಾಡಿದರು. ಆದ್ರೆ ಬಂದ ತಕ್ಷಣ ಒಂದು ವ್ಯಕ್ತಿನ ನಾ ಅಳಿಯುವಾಗ ಒಂದು ಮಾತು ತೋರಿಸಿದ್ರು. ಅವ್ರು ನನಗೆ ಏನಂತಂದ್ರೆ ಜನರ ಅವರು ನಮ್ಮ ತಂದೆ ತಾಯಿ ಅಂತ ತೋರಿಸಿದ್ರು. ಇದೇ ಸಂಸ್ಕಾರ, ಶಿಕ್ಷಣದ ಜೊತೆ ಸಂಸ್ಕಾರ ಯಾಕೆ ಬೇಕಂತ ಪ್ರಭುಗೌಡರು ಎಲ್ಲ ನಿಜವಾಗಿ ಮಾತಾಡ್ತಿರಲ್ಲ. ನಮಾಜ್ ಕಟ್ಟಿ ಅಂತ ಮಗನ್ ಪಡೆದಂತ ಪುಣ್ಯ ಮಾಡಿದಾರಲ್ಲಿದ್ದ ಇಂಥ ಮಗನ ನಡೆದು ಇವತ್ತ ಅವ್ರಿಗೆ ಶಿಕ್ಷಣ ಕೊಟ್ಟಂತ ತಂದೆ ತಾಯಿ ಈ ಮಗನ ಮುಖಾಂತರ ಈ ಸಂಸ್ಥೆ ಕಟ್ಟಿ ಎಲ್ಲ ಅವರಿಗೆ ವಿದ್ಯಾವಂತರು ಮಾಡಿದಾರಲ್ಲ. ನಿಜವಾಗ್ಲೂ ಈ ನಮಾಜ್ ಕಟ್ಟಿ ಅವರ ಈ ಏನಿದು ಅಚೀವ್ಮೆಂಟ್ ಅಂತೀವಲ್ಲ, ಇದು ಎಷ್ಟು ಹೇಳಿದ್ರು ಕಡಿಮೆ. ತಾಯಂದಿರು ಹೇಳ್ತಾರಲ್ಲ, ಸ್ಕೂಲ್ ಇಸ್ ಹೋಮ್ ಇಸ್ ದ ಫಸ್ಟ್ ಸ್ಕೂಲ್, ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ. ಅದಂದ್ರೆ ಭೂಮಿ ತಾಯಿ ಅಂತೀವಿ ನಾವು, ಭಾರತ ಮಾತೆ ಅಂತೀವಿ, ಭೂತಾಯಿ ಅಂತೀವಿ. ಆದ್ರೆ ಎಲ್ಲಿ ಭೂಮಿ ತಂದೆ ಅಂದಿಲ್ಲ ನಾವು. ಯಾಕಂದ್ರೆ ತಾಯಿ ಒಂದು ಶಕ್ತಿ ಇದೆ. ಉದಾಹರಣೆ ಇವತ್ತು ನೋಡ್ರಿ, ಇವತ್ತ ನಾನು ಹೇಳ್ತೀನಿ, ಮಕ್ಕಳದು ಆನ್ಯುವಲ್ ಡೇ ವರ್ಷಕ್ಕೆ ಒಂದ್ಸಲ ಆಗ್ತೈತಿ. ಎಷ್ಟು ಜನ ತಂದಿದವ್ರು ಬಂದಾರ, ತಾಯಂದ್ರೆ ಎಷ್ಟು ಜನ ಬಂದಿರ್ರಿ. ಅಂದ್ರ ನಿಮ್ಮಲ್ಲಿ ಮಕ್ಕಳು ಬೆಳೆಸುವ ಒಂದು ಜವಾಬ್ದಾರಿ ನೀಡಿ ಈ ಕಾರ್ಯಕ್ರಮವನ್ನು ನಿರ್ಗಮಿಸಿದ ಈ ಭಾಗದ ಆಧ್ಯಾತ್ಮಿಕ ದೇವರಲ್ಲಿ ಕರೆಯಲ್ಪಡುವ ಸಿದ್ಧಲಿಂಗ ದೇವರಲ್ಲಿ ನಮಸ್ಕರಿಸಿ, ಮತ್ತೊಬ್ಬ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಕಾಶಿಯವರೇ, ಯಾವತ್ತು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ನವಾಜ್ ಕಟ್ಟಿಯವರೇ, ಈ ಕಾರ್ಯಕ್ರಮದ ಉದ್ಘಾಟಕರು, ಶೈಕ್ಷಣಿಕ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಸಾವಳಿಗೆ ಸಾಹೇಬ್ರೆ, ಯಾವತ್ತು ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಗೌಡ ನಾಡಗೌಡ್ರೆ, ಸಾವಿರಾರು ಅಂಧ ಕಣ್ಣಗಳಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿಯವರೇ,
ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದವರೇ, ಪಾಲಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಮತ್ತು ಈ ಸಂಸ್ಥೆಯ ಎಲ್ಲ ಗುರುಗಳೇ, ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಈಗ 30-35 ವರ್ಷಗಳ ಹಿಂದೆ ಕೇವಲ ಸರ್ಕಾರಿ ಶಾಲೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ SK ಸಂಸ್ಥೆಯನ್ನು ಹೊರತುಪಡಿಸಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ಕಾರ್ಯೋನ್ಮುಖರಾದರು. ಒಂದು ಸನ್ಮಾನ್ಯ HS ಪಾಟೀಲ್ ಅವರು, ಮತ್ತೊಬ್ಬರು ನಮಾಜ್ ಕಟ್ಟಿ ಅವರು. ಪ್ರಾಥಮಿಕ ಶಾಲೆಗಳನ್ನು ತೆಗೆದು ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಬಹಳ ಸುಂದರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಒದಗಿಸಿ ಶಿಕ್ಷಣ ಪ್ರಸಾರಕ್ಕೆ ತಮ್ಮ ಟೊಂಕ ಕಟ್ಟಿ ನಿಂತವರು ಈ ಇಬ್ಬರು ವ್ಯಕ್ತಿಗಳನ್ನು ತಾಳಿ ಕೊಟ್ಟು ಯಾವತ್ತೂ ಮರೆಯುವುದಿಲ್ಲ. ಇವತ್ತು ದೇಶ ಬಹಳ ಅದ್ಭುತವಾದದ್ದನ್ನ ಸಾಧಿಸಿದೆ. ನಾವೆಲ್ಲರೂ ಚಂದ್ರನ ಮೇಲೆ ಸೆರಗವನ್ನು ಚೆಲ್ಲಿದ್ದೇವೆ. ಬಂಧುಗಳೇ, ಈ ದೇಶದಲ್ಲಿ ಒಬ್ಬ ಶೈಕ್ಷಣಿಕ ನೇತಾರರಾಗಿರ್ಬೋದು. 1947ರಲ್ಲಿ ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿಗಳು ಮೌಲಾನಾ ಅಬುಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಇತಿಹಾಸದಲ್ಲಿ 11 ವರ್ಷಗಳ ಕಾಲ ಶಿಕ್ಷಣ ಮಂತ್ರಿಯಾಗಿ ಈ ದೇಶದ ಜನತೆಗೆ ಒಂದು ಕರೆಯನ್ನು ಕೊಡ್ತಾರೆ. ಈ ದೇಶದ ಎಲ್ಲ ಧರ್ಮೀಯರು, ಎಲ್ಲ ಸಮಾಜದ ಮುಖಂಡರು, ಎಲ್ಲ ಜಾತಿ ಜನಾಂಗಗಳು ಮೊಟ್ಟ ಮೊದಲ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನುವಂಥ ಕರೆಯನ್ನು ನೀಡಿ ಮೌಲಾನಾ ಆಜಾದ್ ಕಲಾಂರವರು ಸುಮಾರು 11 ವರ್ಷಗಳ ತಮ್ಮ ಮಂತ್ರಿಗಿರಿಯಲ್ಲಿ ಈ ದೇಶದಲ್ಲಿ ಯೂನಿವರ್ಸಿಟಿಗಳನ್ನು ಆರಂಭ ಮಾಡಿದರು. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ, ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ವೈದ್ಯರನ್ನು ಸೃಷ್ಟಿ ಮಾಡಿದೆ, ಇಂಜಿನಿಯರ್ಸ್ಗಳನ್ನು ಸೃಷ್ಟಿ ಮಾಡಿದೆ. ಆದರೆ ನಮಗೆ ಸೃಜನಶೀಲವಾಗಿರ್ತಕ್ಕಂಥ ಉದ್ಯಮಿಗಳನ್ನು ತಯಾರು ಮಾಡತಕ್ಕಂಥ ಶಿಕ್ಷಣ ಕೊಡಬೇಕಾಗಿದೆ. ಇವತ್ತು ಮಕ್ಕಳು ಸೃಜನಾತ್ಮಕವಾಗಿ ಬೆಳಿಬೇಕಾಗಿದೆ. ಮೊಹಮ್ಮದ್ ಖಾಜಿ ಸಾಹೇಬರಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಂಥ ಆತ್ಮೀಯರು, ರಿಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ PS ನಮಾಜ್ ಕಟ್ಟಿ ಅವರೇ, ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ BO ಸಾಹೇಬರಂಥ PS ಸಾವಳಿಗೆ ಅವರೇ, ತಮ್ಮೂರು ಮಠ ಅವರೇ, ಔಟಿ ಅವರೇ, ಮುನ್ನಾ ಅತ್ತಾರ್ ಅವರೇ, ಬದ್ಗೀರ್ ಸಾಹೇಬ್ ಕೊಟ್ಟಾರ್ ಅವರೇ, ಈಗ ತಾನೇ ಸುಂದರವಾಗಿ ಮಾತನಾಡಿ ಗೌರವಿಸಿದಂಥ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರೇ, ದಯವಿಟ್ಟು ಸಮಯ ಇರೋದ್ರಿಂದ ವೇದಿಕೆ ಮೇಲೆ ಕುಂತಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದಂಥ ಎಲ್ಲ ಪಾಲಕರೇ, ಮುದ್ದು ಮಕ್ಕಳೇ ಹಾಗೂ ಮಾಧ್ಯಮ ವರ್ಗದವರೇ ಹಾಗೂ ಎಲ್ಲ ತಾಯಂದಿರು, ಬಂದ ತಕ್ಷಣ ನಮಾಜ್ ಕಟ್ಟಿ ಸಾಹೇಬರು ಅವ್ರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ರು. ಈಗ ನಮ್ಮ ಕಾಶಿನಾಥ್ ಶ್ರೀಗಳು ಮಾತಾಡಿದರು, ಪ್ರಭುಗೌಡರು ಮಾತಾಡಿದರು. ಆದ್ರೆ ಬಂದ ತಕ್ಷಣ ಒಂದು ವ್ಯಕ್ತಿನ ನಾ ಅಳಿಯುವಾಗ ಒಂದು ಮಾತು ತೋರಿಸಿದ್ರು. ಅವ್ರು ನನಗೆ ಏನಂತಂದ್ರೆ, ಜನರು ಅವರು ನಮ್ಮ ತಂದೆ ತಾಯಿ ಅಂತ ತೋರಿಸಿದ್ರು. ಇದೇ ಸಂಸ್ಕಾರ, ಶಿಕ್ಷಣದ ಜೊತೆ ಸಂಸ್ಕಾರ ಯಾಕೆ ಬೇಕಂತ ಪ್ರಭುಗೌಡರು ಎಲ್ಲ ನಿಜವಾಗಿ ಮಾತಾಡಿರಲ್ಲ. ನಮಾಜ್ ಕಟ್ಟಿ ಅಂತ ಮಗನ್ ಪಡೆದಂತ ತಂದೆ ತಾಯಿ ಪುಣ್ಯ ಮಾಡಿದಾರೆ. ಇಂಥ ಮಗನ ಹಿಡಿದು ಇವತ್ತ ಅವ್ರಿಗೆ ಶಿಕ್ಷಣ ಕೊಟ್ಟಂತ ತಂದೆ ತಾಯಿ ಈ ಮಗನ ಮುಖಾಂತರ ಈ ಸಂಸ್ಥೆ ಕಟ್ಟಿ ಎಲ್ಲ ಅವರಿಗೆ ವಿದ್ಯಾವಂತರು ಮಾಡಿದಾರೆ. ನಿಜವಾಗ್ಲೂ ಈ ನಮಾಜ್ ಕಟ್ಟಿ ಅವರ ಈ ಏನಿದು ಅಚೀವ್ಮೆಂಟ್ ಅಂತೀವಲ್ಲ, ಇದು ಎಷ್ಟು ಹೇಳಿದ್ರು ಕೆಡಬೇಕು. ತಾಯಂದಿರು ಹೇಳ್ತಾರಲ್ಲ, ಸ್ಕೂಲ್ ಇಸ್ ಹೋಮ್ ಇಸ್ ದ ಫಸ್ಟ್ ಸ್ಕೂಲ್, ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ. ಅಂದ್ರೆ ಭೂಮಿ ತಾಯಿ ಅಂತೀವಿ ನಾವು, ಭಾರತ ಮಾತೆ ಅಂತೀವಿ, ಭೂತಾಯಿ ಅಂತೀವಿ. ಆದ್ರೆ ಎಲ್ಲಿ ಭೂಮಿ ತಂದೆ ಅಂದಿಲ್ಲ ನಾವು. ಯಾಕಂದ್ರೆ ತಾಯಿಯಲ್ಲಿ ಒಂದು ಶಕ್ತಿ ಇದೆ. ಉದಾಹರಣೆ ಇವತ್ತು ನೋಡ್ರಿ, ಇವತ್ತ ನಾನು ಹೇಳ್ತೀನಿ, ಮಕ್ಕಳದು
ಆಗ್ತೈತಿ. ಎಷ್ಟು ಜನ ತಂದಿದ ಪಾಲ್ಸ ಬಂದಾರ, ತಾಯಂದ್ರೆ ಎಷ್ಟು ಜನ ಬಂದಿರ ನೀವು ಅಂದ್ರ ನಿಮ್ಮಲ್ಲಿ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ